ತರಕಾರಿಗೆ ಬೆಂಬಲ ಬೆಲೆ ಸಿಗದೆ ರೈತನೊಬ್ಬ ಪರದಾಡಿದಂತಹ ಸ್ಥಿತಿ ಎದುರಾಗ್ತಾ ಇದೆ. ಹೀಗಾಗಿ ರೈತನೊಬ್ಬ ತಾನೇ ಬೆಳೆದಂತಹ ಬೆಳೆಯನ್ನ ನಾಶಪಡಿಸಿದ್ದಾರೆ. ಟ್ರ್ಯಾಕ್ಟರ್ ಮೂಲಕವಾಗಿ ಹೂಕೋಸು ಬೆಳೆಯನ್ನ ಸಂಪೂರ್ಣ ನಾಶ ಮಾಡಿದ್ದಾರೆ. ಈ ಟ್ರ್ಯಾಕ್ಟರ್ ಅನ್ನ ಹಾಯಿಸಿ ಹೂಕೋಸು ಬೆಳೆಯನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ ರೈತ. 4 ಎಕರೆ ಹೂಕೋಸನ್ನ ಬೆಳೆದಿದ್ದರು ರೈತ ಬಸವಣ್ಣ. ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ರೈತ ಬಸವಣ್ಣನವರು 4 ಎಕರೆ ಹೊಲದಲ್ಲಿ ಹೂಕೋಸು ಬೆಳೆದಿದ್ರು. ಒಳ್ಳೆ ಬೆಳೆ ಕೂಡ ಬಂದಿತ್ತು. ಆದರೆ ಸರಿಯಾದ ಬೆಲೆ ಸಿಗದೆ ರೈತ ಕಂಗಾಲಾಗಿ ಹೋಗಿದ್ದಾರೆ. ಬೆಂಬಲ ಬೆಲೆ ಕೊಡಬೇಕಾಗಿತ್ತು, ಆದರೆ ಬೆಂಬಲ ಬೆಲೆ ಇಲ್ಲದೆ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಸ್ಥಿತಿ ಎದುರಾಗಿತ್ತು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಯುದ್ಧದಿಂದ ಹೋಟೆಲು ಪಿಜಿಗಳ ಮೇಲೆ ಎಫೆಕ್ಟ್ ಬಿದ್ದಿದೆ. ಹೀಗಾಗಿ ಯಾರೂ ಹೂಕೋಸನ್ನು ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ತರಕಾರಿಗಳನ್ನು ಕೊಳ್ಳೋರೇ ಇಲ್ಲ, ಖರೀದಿ ಮಾಡೋರೇ ಇಲ್ಲ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ಬೆಲೆ ಕುಸಿತ ಆಗಿದೆ. ತರಕಾರಿ ಮಾರಾಟ ಆಗದೆ ರೈತರು ಕಂಗೆಟ್ಟು ಹೋಗಿದ್ದಾರೆ. ಎಷ್ಟು ದಿನಕ್ಕೆ ಹೊಟ್ಟೆ ಅದು ಇದಾಗಿರೋದು? 55ಕ್ಕೆ ಹೂ ಕಚ್ಚುತ್ತೆ ನಿಮಗೆ. 60, 65, 70 ದಿನಕ್ಕೆ ಕ್ಲೋಸ್ ಇದೆ ನಿಮಗೆ. 70 ಮ್ಯಾಕ್ಸಿಮಮ್ 75 ದಿನ ಜೀರೋ ಇತ್ತಿದ್ರು ಅವರು ಅಲ್ಲಿಗಟ್ಟ ಕಟ್ಟೋಗ್ಬಿಡ್ಬೇಕು. ಇದು ಕೆಳಗಡೆ ಇದೆಲ್ಲ ಆ ಥರ ಬಿಟ್ಟಿರುವಾಗ ವೈಟ್ ಇರಬೇಕು. ಇದು ಚಿಲ್ಲಿ ಆಗ್ಬಿಡುತ್ತೆ ನಿಮಗೆ. ಗಟ್ಟಿ ಇರಬೇಕು ನಿಮಗೆ. ಅಗಲ್ಸ್ಕೋಬಾರ್ದು. ಅಗಲ್ತು ಅಂದ್ರೆ ಓದ್ಲಿಕ್ಕೆ ಇದೆಲ್ಲ 70 ದಿನ ಬಿಟ್ಟಿದೆಯಾ? ಹಾಂ, 70 ದಿನ. ಲೆಕ್ಕ ಹಾಕಲಿ. ಫೆಬ್ರವರಿ 10ನೇ ತಾರೀಕು ಹಾಕಿದ್ದು, ಇಲ್ಲ ಜನವರಿ 10.